ನೋಡಿ, ಒಂದಿಷ್ಟು ಜನ ಶಾಸಕರು ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ. ಮತ್ತೊಂದಿಷ್ಟು ಜನ ಶಾಸಕರುಗಳು ನಾಯಕರುಗಳು ಹೇಳ್ತಾ ಇರೋದು ಕಾದ್ ನೋಡಿ, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಇದರ ಜೊತೆಗೆ ಈಗ ಅಧಿವೇಶನ ನಡೀತಾ ಇದೆ, ಅದರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಈ ಎಲ್ಲ ಹೇಳಿಕೆಗಳ ನಡುವೆ ಮುಂದೆ ಏನಾಗುತ್ತೆ, 2026ಕ್ಕೆ ಏನಾಗುತ್ತೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ, ನಾಯಕತ್ವ ವಿಚಾರದಲ್ಲಿ ಮತ್ತೊಂದು ಡೇಟ್ ಫಿಕ್ಸ್ ಆಗಿಬಿಡುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಡೇಟ್ಗಳು ಮುಂದೂಡಲ್ಪಡ್ತಾನೆ ಇದ್ದಾವೆ, ಮುಂದೆ ಹೋಗ್ತಾನೆ ಇದೆ. ಡಿಸೆಂಬರ್ ಅಂತ್ಯಕ್ಕೆ ಅಲ್ಲ, ಸಂಕ್ರಾಂತಿ ಬಳಿಕ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಮೊದಲು ಈ ಸೆಪ್ಟೆಂಬರ್ ಕ್ರಾಂತಿ ಅಂದ್ರು, ನವೆಂಬರ್ ಕ್ರಾಂತಿ ಅಂದ್ರು, ಡಿಸೆಂಬರ್ ಅಂತಾರೆ. ಈಗ ಎಲ್ಲಿಗೆ ಹೋಯ್ತು? ಸಂಕ್ರಾಂತಿಗೆ ಹೋಯ್ತು. ಸಂಕ್ರಾಂತಿಗೆ ಡೇಟ್ ಫಿಕ್ಸ್ ಆಯ್ತಾ ಅಂತ ಹೇಳಿ ಸುಸೂತ್ರವಾಗಿ ಅಧಿವೇಶನ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಯಾಕೆ ಸುಸೂತ್ರವಾಗಿ ಅಧಿವೇಶನವನ್ನ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅದಕ್ಕೆ ಕಾರಣ ಈ ನಾಯಕತ್ವ ಬಡಿದಾಟದಿಂದ ರಾಜ್ಯದ ಜನರ ಮುಂದೆ ಮುಜುಗರಕ್ಕೀಡಾಗೋದಕ್ಕೆ ಹೋಗ್ಬೇಡಿ, ವಿಪಕ್ಷಗಳಿಗೆ ಅಸ್ತ್ರ ಕೊಡೋದಕ್ಕೆ ಹೋಗ್ಬೇಡಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಈ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಧಿವೇಶನ ಮುಗಿದ ತಕ್ಷಣ ಸಿಎಂ ಡಿಸಿಎಂ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಅಧಿವೇಶನ ಮುಗಿಯೋದನ್ನೇ ಕಾಯ್ತಾ ಇದ್ದಾರೇನೋ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಂಥ ನಾಯಕರು ಈಗ ಸೈಲೆಂಟ್ ಆಗಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂದಾಗ ಅಧಿವೇಶನ ಮುಗಿಯೋದನ್ನೇ ಉಭಯ ನಾಯಕರು ಕಾಯ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಜೊತೆಗೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬೆಸ್ಟ್, ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಅಥವಾ ಇವರೇ ಮುಖ್ಯಮಂತ್ರಿ ಆಗುಳಿದ್ರೆ ಏನ್ ಲಾಭ ಏನ್ ನಷ್ಟ ಎಲ್ಲವೂ ಕೂಡ ಚರ್ಚೆ ಆಗಿದೆಯಂತೆ. ತಿಂಗಳ ಅಂತ್ಯಕ್ಕೆ ಇಬ್ಬರ ಅಭಿಪ್ರಾಯವನ್ನ ರಾಹುಲ್ ಗಾಂಧಿ ಅವರು ಪಡೆಯಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ಇಷ್ಟು ದಿನಗಳ ಕಾಲ ಕೇವಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, KC ವೇಣುಗೋಪಾಲ್ ಅವರು ಇವರ ಜೊತೆಗೆ ಮಾತ್ರ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಆಗಿಲ್ಲ. ಹೌದು, ಒಂದ್ಸಾರಿ ದೆಹಲಿಗೆ ಹೋದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಬಂದಿದ್ರು. ಆ ದಿನ ಎಷ್ಟರ ಮಟ್ಟಿಗೆ ಚರ್ಚೆ ಆಯಿತು ಈ ನಾಯಕತ್ವ ಬದಲಾವಣೆ ವಿಚಾರ ಅನ್ನೋದು ಗೊತ್ತಿಲ್ಲ. ಬಟ್ ಈಗ ತಿಂಗಳ ಅಂತ್ಯಕ್ಕೆ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಡಿಸೆಂಬರ್ 25ರಂದು ವಿದೇಶ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಅವರು ಹೋಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಒಂದು, ಈ ರಾಜ್ಯದಲ್ಲಿ ಏನು ನಡೀತಾ ಇದೆಯಲ್ಲ ಈಗ ನಾಯಕತ್ವ ಜಟಾಪಟಿ, ಇದರ ಬಗ್ಗೆ ಒಂದು ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಂಡೇ ಅದಾದ ನಂತರ ರಾಹುಲ್ ಗಾಂಧಿ ಅವರು ಡಿಸೆಂಬರ್ 25ಕ್ಕೆ ಫಾರಿನ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಫಾರಿನ್ ಟ್ರಿಪ್ ಮುಗಿಸಿ ವಾಪಸ್ ಬಂದ ಬಳಿಕ ಅಂತಿಮವಾದಂಥ ನಿರ್ಧಾರವನ್ನ ತಿಳಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಅವ್ರು ಹೋಗೋದಕ್ಕಿಂತ ಮೊದಲು ಸಿಎಂ ಮತ್ತು DCM ಇಬ್ಬರನ್ನೂ ಕೂಡ ದೆಹಲಿ ಕರೆಸ್ಕೊಂಡು ಮಾತುಕತೆಯನ್ನ ನಡೆಸ್ತಾರೆ. ಏನು ಎತ್ತ ಯಾಕೆ ಎಲ್ಲದರ ಬಗ್ಗೆಯೂ ಕೂಡ ಮಾತುಕತೆ ನಡೆಸಿ ಫಾರಿನ್ ಟ್ರಿಪ್ಗೆ ಹೋಗ್ತಾರಂತೆ ರಾಹುಲ್ ಗಾಂಧಿ ಅವರು. ಅದಾದ ನಂತರ ವಾಪಸ್ ಬಂದ ಬಳಿಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಅಥವಾ DCM ಆಗಿರುವಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಅನ್ನೋ ಫೈನಲ್ ಡಿಸಿಷನ್ ತೆಗೆದುಕೊಳ್ತಾರೆ. ಸಂಕ್ರಾಂತಿ ಬಳಿಕ ಜನವರಿ ತಿಂಗಳ 3 ಅಥವಾ 4ನೇ ವಾರದಲ್ಲಿ ತೀರ್ಮಾನ ಆಗುತ್ತೆ. ನೋಡಿ, ಸಂಕ್ರಾಂತಿ ಆದ ನಂತರ ಯಾವುದೇ ಸೆಪ್ಟೆಂಬರ್ ಕ್ರಾಂತಿನೂ ಆಗಲಿಲ್ಲ, ನವೆಂಬರ್ ಕ್ರಾಂತಿನೂ ಆಗಲಿಲ್ಲ, ಡಿಸೆಂಬರ್ ಕ್ರಾಂತಿನೂ ಆಗಲಿಲ್ಲ. ಫೈನಲಿ ಎಲ್ಲಿಗೆ ಹೋಯ್ತು? ಸಂಕ್ರಾಂತಿಗೆ ಹೋಯ್ತು. ಸಂಕ್ರಾಂತಿ ಆದ ನಂತರ ಕೊನೆಯ 3 ಅಥವಾ 4ನೇ ವಾರದಲ್ಲಿ ಫೈನಲ್ ನಿರ್ಧಾರ ಆಗುತ್ತೆ ಅನ್ನೋ ಮಾಹಿತಿ. ರಾಹುಲ್ ವಾಪಸ್ ಆದ ಬಳಿಕ ಸೋನಿಯಾ ಜೊತೆಗೆ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡ್ತಾರೆ. ರಾಹುಲ್ ಗಾಂಧಿ ಮಾತ್ರ ರಾಜ್ಯದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ? ನೋ. ಸೋನಿಯಾ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ವಾದ್ರಾ ಇದ್ದಾರೆ, ಅದಾದ ನಂತರ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಬಿಕಾಸ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯದ ರಾಜಕಾರಣದ ನಾಡಿ ಮಿಡಿತ ಬಹಳ ಚೆನ್ನಾಗಿ ಗೊತ್ತಿದೆ. ಯಾರನ್ನ ಕೆಳಗಿಳಿಸಿದ್ರೆ ಯಾರನ್ನ ಮೇಲಕ್ಕೆರಿಸಿದ್ರೆ ಏನಾಗುತ್ತೆ, ಯಾವ ರೀತಿಯಾಗಿ ಹೊಡೆತ ಬೀಳಬಹುದು ಎಲ್ಲದರ ಬಗ್ಗೆಯೂ ಕೂಡ AICC ಅಧ್ಯಕ್ಷರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಒಂದು ಅಂತಿಮವಾದಂಥ ಮೀಟಿಂಗ್ ಹೈಕಮಾಂಡ್ ನಾಯಕರು ನಡೆಸ್ತಾರೆ. ಇನ್ನು ಬಳಿಕ ಮತ್ತೆ ರಣದೀಪ್ ಸುರ್ಜೇವಾಲಾ ವೇಣುಗೋಪಾಲ್ ಜೊತೆಗೂ ಕೂಡ ಚರ್ಚೆ ಆಗುತ್ತೆ. ನೋಡಿ, ರಣದೀಪ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ರಾಜ್ಯಕ್ಕೆ ಆಗಾಗ ಬರ್ತಾ ಇರ್ತಾರೆ, ಅವ್ರಿಗೂ ಕೂಡ ರಾಜ್ಯ ರಾಜಕಾರಣದ ಅರಿವಿದೆ. ನಂತರ ಮತ್ತೆ ಸಿದ್ದು DKಗೆ ದೆಹಲಿಗೆ ಬುಲಾವ್ ಕೊಡುವಂಥ ಸಾಧ್ಯತೆ ಇರುತ್ತೆ. ರಾಹುಲ್ ಗಾಂಧಿಯವರು ಮೊದಲು ಕರೆಸ್ಕೊಂಡು
ಡಿಸೆಂಬರ್ 25ರ ಒಳಗಡೆ ಒಂದ್ಸಾರಿ ಮಾತಾಡ್ತಾರೆ. ಫಾರಿನ್ಗೆ ಹೋಗಿ ಬಂದ ನಂತರ ಹೈಕಮಾಂಡ್ ನಾಯಕರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾರೆ. ಅದಾದ ನಂತರ ಮತ್ತೆ CM ಮತ್ತು DCMಗೆ ದೆಹಲಿಗೆ ಬರುವಂತೆ ಬುಲಾವ್ ಕೊಡುವಂಥ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಒಂದು ಅಂತಿಮವಾದಂಥ ನಿರ್ಧಾರ ಪ್ರಕಟಿಸುವಂಥ ಸಾಧ್ಯತೆ ಇದೆ. ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಮುಂದುವರಿಸ್ತಾರಾ ಅಥವಾ DCM DK ಶಿವಕುಮಾರ್ ಅವರನ್ನೇ CM ಆಗಿ ಆಯ್ಕೆ ಮಾಡ್ತಾರಾ ಅಂತ ಹೇಳಿ.